ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸಿಂಪಲ್ ವ್ಲಾಗ್ ರೆಸಿಪಿ, ಹಾಗೆ ಕೆಲವೊಂದು ಹೆಣ್ಮಕ್ಳಿಗೆ ಕಿವಿ ಮಾತು. ಇನ್ನು ನನ್ನಿಂದ ವ್ಲಾಗ್ಸಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ. ಸೊ ನಾನು ಈ ಥರ ಕ್ಯಾಟಗರಿಯಲ್ಲೇ ವಿಡಿಯೋ ಮಾಡೋದು. ಕೆಲವರು ಕೇಳಿದರು ಕ್ವೆಶ್ಚನ್ ಬಂದು, ನೀವು ಯಾಕೆ ಬೇರೆಯವ್ರ ಥರ ಎಲ್ಲ ಎಂಟರ್ಟೈನ್ಮೆಂಟಾಗಿ ಮಾಡಲ್ಲ, ಮತ್ತು ಮೇಕಪ್ದೆಲ್ಲ ತೋರಿಸಲ್ಲ, ರೀಲ್ಸ್ ಮಾಡಲ್ಲ, ಈ ಥರ ತುಂಬ ಪರ್ಸ್ನಲಾಗೆ ಮೇಲ್ಸ್ ಬಂದಿದ್ದಾವೆ, ಕಮೆಂಟ್ಸ್ ಬಂದಿದ್ದಾವೆ. ಸೊ ನನಗದು ಇಂಟ್ರೆಸ್ಟ್ ಇಲ್ಲ. ತಪ್ಪು ಅಂತ ನಾನು ಹೇಳಲ್ಲ, ಬೇರೆಯವ್ರು ಮಾಡೋದನ್ನ ತಪ್ಪು ಅಂತನೋ ಇಲ್ಲ ನಾನು ಮಾಡ್ತಾ ಇಲ್ಲ ಅದು ತಪ್ಪು ಅಂತನೋ ಇಲ್ಲ. ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಅಲ್ವಾ. ಸೊ ಆ ಥರ ರೀಲ್ಸ್ ಮಾಡೋದೋ ಇಲ್ಲ ಎಂಟರ್ಟೈನ್ಮೆಂಟಾಗಿ ಮಾಡೋದೋ ಮತ್ತು ಬಂದು ಮೇಕಪ್ ವೀಡಿಯೋ ಮಾಡೋದು ಇದೆಲ್ಲನೂ ನನಗೆ ಇಂಟ್ರೆಸ್ಟ್ ಇಲ್ಲ. ಮೇಯ್ನಾಗಿ ಹೇಳಬೇಕು ಅಂದರೆ ಇಂಟ್ರೆಸ್ಟ್ ಎಲ್ಲ ಇಲ್ಲ. ಅದೇ ಜೆನ್ಯೂನಾಗಿ ಆನ್ಸರ್ ಅದೇನೇ. ಬೇರೆಯವ್ರ ವೀಡಿಯೋಸ್ಗೆ ನನ್ನ ವೀಡಿಯೋಸ್ನ ಕಂಪೇರ್ ಮಾಡ್ಕೊಳ್ತಾರೆ. ಸೊ ನನಗದು ಅಷ್ಟು ನಾನು ಕಂಪೇರ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಒಬ್ಬೊಬ್ಬರು ಮನಸ್ಥಿತಿ ಬೇರೆ ಥರ ಇರುತ್ತೆ. ಒಂದೊಂದು ಕಂಟೆಂಟ್ ಒಂದೊಂದು ಥರ ಇಂಟ್ರೆಸ್ಟನ್ನು ಕೊಡ್ತವೆ. ಈಗ ನಾನು ಬಂದು ಜಸ್ಟು ರೆಸಿಪಿ ತೋರಿಸ್ಬಿಟ್ಟು ಮೇಕಪ್ ತೋರಿಸ್ಬಿಟ್ಟು ವಿಡಿಯೋ ಮುಗಿಸ್ದೆ ಅಂತಂದರೆ ನಿಮ್ಗೆ ಅದರಲ್ಲಿ ಏನು ಸಿಗಬಹುದು? ಮೇ ಬಿ ಎಲ್ಲರೂ ಮೇಕಪ್ ಮಾಡೇ ಮಾಡ್ತಾರೆ, ಅದರಲ್ಲಿ ಏನು ವಿಶೇಷವಾಗಿ ಏನು ತೋರಿಸೋಂಥದ್ದು ಏನು ನಾನು ಹೇಳಲ್ಲ ಅಲ್ವಾ. ಏನು ಜಸ್ಟ್ ಅದು ಏನು ಕಾಸ್ಮೆಟಿಕ್ಸ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಜಸ್ಟ್ ಮೇಕಪ್ದು ಅದಿರುತ್ತೆ. ನೆಕ್ಸ್ಟ್ ಬಂದು ಜಸ್ಟ್ ಸಿಂಪಲ್ ರೆಸಿಪೀಸ್ ಅಂತಂದರೆ ಈಗೇನು ರೆಸಿಪಿ ಮೇ ಬಿ ತೋರಿಸ್ಬೋದು, ಸ್ಪೆಷಲಾಗಿ ಒಂದು ಕೇಕ್ ತೋರಿಸ್ಬೋದು, ಇಲ್ಲಾಂದರೆ ಒಂದೊಳ್ಳೆ ನಾನ್ ವೆಜ್ ತೋರಿಸ್ಬೋದು, ಇಲ್ಲ ವೆಜಿಟೇರಿಯನಲ್ಲೇ ಡಿಫ್ರೆಂಟಾಗಿ ತೋರಿಸ್ಬೋದು. ಆದರೆ ನೀವು ಅದನ್ನು ಸರ್ಚ್ ಮಾಡಿದ್ರೆ ಆ ಥರ ವೀಡಿಯೋಸ್ ಬಂದು ಸಾವಿರಾರು ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲಿ. ಯಾಕಂದರೆ ಯೂಟ್ಯೂಬ್ 2011ಇಂದನೇ ಸ್ಟಾರ್ಟ್ ಆಗಿದೆ. ಬಟ್ ಯೂಟ್ಯೂಬಲ್ಲಿ ಪ್ರಚಲಿತ ಆಗಿದ್ದು ನಮ್ಮ ಕಡೆ ಎಲ್ಲ 2014 ಆಫ್ಟರೇನೆ. ಸೊ ಅಲ್ಲಿಂದ ಜಾಸ್ತಿ ಅಡುಗೆ ಚಾನಲೇ ಪ್ರಚಲಿತ ಆಗಿತ್ತು. ಹೇಳಬೇಕು ಅಂತಂದರೆ ವ್ಲಾಗ್ ಚಾನಲ್ಸ್ಗಿಂತ ಓವರಾಗಿ ಪ್ರಚಲಿತ ಆಗಿದ್ದು ಬಂದು ರೆಸಿಪೀಸೇನೆ. ಹುಡುಕಿದ್ರೆ ನಿಮಗೆ ರೆಸಿಪೀಸ್ ಸಿಗುತ್ತೆ, ಕರೆಕ್ಟಾ. ಆದರೆ ಮೋಟಿವೇಟ್ ಅನ್ನೋದು ಲೈಫ್ನ ಇಟ್ಟು ಅವರ ಲೈಫಲ್ಲಾಗಿರುವಂತಹ ಅನುಭವಗಳನ್ನು ಇಟ್ಟು ಹೇಳುವಂಥದ್ದಾಗ್ಬೋದು, ಇಲ್ಲ ಅಂತಂದರೆ ಮನಿ ಸೇವಿಂಗ್ ಆಗ್ಬೋದು. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ ಮನಿ ಸೇವಿಂಗ್ ಬಂದು ಅಳವಡಿಸ್ಕೊಂಡಿರ್ತಾರೆ. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅದನ್ನೆಲ್ಲ ಹೇಳೋದಾಗಲಿ ಅಂಥವೆಲ್ಲ ಕಡಿಮೆನೇ. ನೀವು ಜಾಸ್ತಿ ಹುಡುಕಿದ್ರೆ ಈ ಥರ ಎಫ್ ಡಿ ಇಡಿ, ಈ ಥರ ಒಡವೆ ತೊಗೊಳ್ಳಿ, ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳಿರ್ತಾರಷ್ಟೇ. ಆದರೆ ಎಕ್ಸ್ಪೀರಿಯೆನ್ಸ್ ಇಟ್ಟು ಹೇಳೋವಾಗ ಖಂಡಿತವಾಗ್ಲೂ ಅದು ಬಾಣ ಥರ ಹೋಗಿ ತಾಕತ್ತೆ. ಸೊ ಆ ಒಂದು ವಿಷಯವನ್ನು ನಾನು ಮಾಡ್ತಾಯಿದ್ದೀನಿ. ಮನಿ ಸೇವಿಂಗ್ ಹೇಳ್ತೀನಿ. ಅನಿತಾ ಹೆಲ್ತ್ ಟಿಪ್ಸ್ ನೀವು ಚೆಕ್ ಮಾಡಿದ್ರೆ ಸುಮಾರು ವೀಡಿಯೋಸ್ ಇದೆ. 1800 ವೀಡಿಯೋಸ್ ಇಲ್ಲಿವರೆಗೂ ಪೋಸ್ಟ್ ಮಾಡಿದ್ದೀನಿ ಪಾಸ್ಟ್ 4 ಇಯರ್ಸಿಂದ. ಅದರಲ್ಲಿ ಪ್ರೆಗ್ನೆನ್ಸಿ ಚಾನಲ್ ಅಂತ ಬಂದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 1400ವರೆಗೂ ಪ್ರೆಗ್ನೆನ್ಸಿ ವೀಡಿಯೋನೇ ಇದೆ ಆ ಚಾನಲಲ್ಲಿ. ಸೊ ಆ ಥರ ಎಲ್ಲ ವೀಡಿಯೋಸ್ ಹಾಕುವಾಗ ನನಗೇನು ಒಂದು ಯೂಸ್ ನಿಮಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ಅದು ಬಿಟ್ಟು ನೀವು ಅವ್ರ ಥರ ಯಾಕೆ ಮಾಡಲ್ಲ, ಇವ್ರ ಥರ ಯಾಕೆ ಮಾಡಲ್ಲ ಅಂತಂದರೆ ನನಗೆ ಇಷ್ಟ ಆಗಲ್ಲ. ನಾನು ಇನ್ನೊಬ್ರು ಕಂಪೇರ್ ಮಾಡ್ಕೊಂಡು ಯಾವತ್ತೂ ವೀಡಿಯೋಸ್ ಮಾಡಲ್ಲ. ಇಂಟ್ರೆಸ್ಟ್ ಇದ್ದು ಅವತ್ತು ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತಂದರೆ ನನಗೆ ಗೊತ್ತಿರೋವಂಥ ವಿಷಯಗಳನ್ನ ಹೇಳಿ ವೀಡಿಯೋಸ್ ಮುಗಿಸಿರ್ತೀನಿ. ಈಗ ನೋಡಿ, ತೊಗರಿ ಕಾಳು ಸಾಂಬಾರು ಮಾಡ್ತಿದ್ದೀನಿ. ಇದು ಬಂದು ಯಾರಿಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ 100ಕ್ಕೆ 70 ಭಾಗ ಜನ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅಲ್ವಾ. ಏನಾದರೂ ಹೊಸದು ಹೇಳಿದ್ರೆ ಮಾತ್ರನೇ ಅದು ಜನಗಳಿಗೆ ಕನೆಕ್ಟ್ ಆಗೋದು. ಸೊ ಹಾಗಾಗಿ ನಾನು ಬಂದು ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ವೀಡಿಯೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವರ ಓನ್ ವೇ ಅವ್ರು ಹೋಗಲಿ, ನನ್ನ ವೇ ನಾನು ಇದೇನೆ. ಸೊ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ವಿಷಯ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ. ಈ ನಡುವೆ ಮನಿ ಸೇವಿಂಗ್ ಟಿಪ್ಪು ಈ ರೀತಿಯೇ ಹೋಗ್ತಾ ಇದೆ ವೀಡಿಯೋಸು. ತುಂಬ ಚೆನ್ನಾಗೆಲ್ಲ ನನಗೆ ಕಮೆಂಟ್ಸು ಮತ್ತು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಒಂಥರ ಖುಷಿನೇ ಇಂಥವೆಲ್ಲ ಕೇಳುವಾಗ. ಎಲ್ಲೋ ನಮ್ಮೊಂದು ವೀಡಿಯೋಯಿಂದ ಒಂದಿಬ್ಬರು ಮೂವರಿಗೆ ಹೆಲ್ಪ್ ಆದರೆ ಸಾಕು. ಜಸ್ಟ್ ವಿಡಿಯೋ ನೋಡಿಬಿಟ್ಟು ಅಷ್ಟೇನಾ ಅಂದ್ಕೊಂಡು ಬರೋದಕ್ಕಿಂತ ಏನೋ ಒಂದು ಕಲ್ತಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಿದ್ದರೆ ಮಾತ್ರನೇ ವೀಡಿಯೋಸ್ ಮಾಡ್ತೀನಿ. ಫ್ರೀಯಾಗಿದ್ದೀನಿ ಅಂತ ಯಾವುದೋ ಒಂದು ವೀಡಿಯೋ ಮಾಡೋದು, ಇಲ್ಲ ಬ್ಯುಸಿ ಇದ್ದೀನಿ ಅಂತ ಹರಿಬರಿಯಲ್ಲಿ ಯಾವುದೋ ಒಂದು ವೀಡಿಯೋ ಮಾಡೋದು, ಹಾಗೆಲ್ಲ ಇಲ್ಲ. ಸೊ ಫ್ರೀಯಾಗಿಲ್ಲ ಅಂತಂದರೆ ಮಾಡೋಕ್ಕೆ ಹೋಗಲ್ಲ. ಒಂದು ವೇಳೆ ಬ್ಯುಸಿ ಇದ್ರೂ ವೀಡಿಯೋಸ್ ಮಾಡೋವಾಗ ಕೆಲವೊಂದು ಒಳ್ಳೆ ಕಂಟೆಂಟನ್ನು ಮಾತ್ರನೇ ನಾನು ಕೊಡೋದಕ್ಕೆ ಇಷ್ಟಪಡೋದು. ಸೊ ಮೇಯ್ನಾಗಿ ಹೆಣ್ಮಕ್ಳಿಗೆ ದುಡ್ಡಿನ ಒಂದು ವಿಷಯ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ. ಯಾವಾಗ ನೋಡಿದ್ರು ದುಡ್ಡು ಅಂತೀರಾ ಅಂತ ಕೂಡ ಕಮೆಂಟಲ್ಲಿ ಹೇಳ್ತೀರಾ. ಮತ್ತು ಗೋಲ್ಡ್ ತೋರಿಸಿದ್ರು ಕೂಡ ಗೋಲ್ಡ್ ಅಂತ ಹೇಳಿ ಹುಚ್ಚಿಡಿಸ್ತೀರಾ ಅಂತ ಕೂಡ ನನಗೆ ಹರ್ಟ್ ಆಗೋ ರೀತಿ ಕಮೆಂಟ್ಸ್ ಬರುತ್ತೆ. ಇಟ್ಸ್ ಓಕೆ, ಅದು ಅವರ ಮನಸ್ಥಿತಿ, ನಾನೇನು ಮಾಡೋಕ್ಕಾಗಲ್ಲ. ಅದು ನೋಡೋ ರೀತಿ ನೋಡಿದ್ರೆ ಅದು ಒಳ್ಳೆಯದಾಗೇ ಇರುತ್ತೆ. ಸೊ ದೊಡ್ಡವರು ಹೇಳಿದ್ದಾರೆ ಒಂದೇ ಒಂದು ಗಾದೆ, ದುಡ್ಡೇ ದೊಡ್ಡಪ್ಪ ಅಂತ. ಸೊ ಇದು
ಎಷ್ಟು ಮಟ್ಟಿಗೆ ನಿಜ ಅಂದರೆ ಅದು ನಿಜಾನೇ. ಯಾಕಂದರೆ ತುಂಬ ಜನ ದುಡ್ಡು ಇಲ್ಲದೇ ಇರೋರಿಗೆ ಅನುಭವ ಆಗಿರುತ್ತೆ. ದುಡ್ಡಿರೋರ್ಗೆ ಒಂದು ರೀತಿ ಮರ್ಯಾದೆ ಸಿಕ್ಕಿದ್ರೆ ದುಡ್ಡು ಇಲ್ಲದೇ ಇರೋರಿಗೆ ಒಂಥರ ಮರ್ಯಾದೆ ಸಿಗುತ್ತೆ. ದುಡ್ಡಿರೋರು ಲೈಫನ್ನು ಒಂಥರ ಲೀಡ್ ಮಾಡಿದ್ರೆ ದುಡ್ಡು ಇಲ್ಲದೇ ಇರೋರೇ ಬೇರೆ ಥರ ಲೈಫ್ ಲೀಡ್ ಮಾಡ್ತಾರೆ. ಸೊ ದುಡ್ಡಿದ್ದಾಗ ಲೈಫ್ ಇರುವಂಥ ಡಿಫ್ರೆನ್ಸ್ಗೂ ದುಡ್ಡು ಇಲ್ದಿದ್ದಾಗ ಲೈಫ್ ಇರುವಂಥ ಡಿಫ್ರೆನ್ಸ್ಗೂ ನೀವು ಖಂಡಿತವಾಗ್ಲೂ ಅರ್ಥ ಕಂಡ್ಕೊಂಡಿರ್ತೀರ. ಸೊ ನಾನು ಹೇಳೋದು ಇಷ್ಟೇ, ನಿಮ್ಗೆ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಹಣನ ಕೂಡಿಡ್ತಾ ಬನ್ನಿ. ಕಷ್ಟ ಅಂತ ಬಂದಾಗಲೇ ಹಣದ ಒಂದು ಮಹತ್ವ ಗೊತ್ತಾಗೋದು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಈಗ ಒಂದು ಕಷ್ಟ ಅನುಭವಿಸಿ ಹಣದ ಮಹತ್ವ ನಿಮಗೆ ಗೊತ್ತಿದೆ ಅಂತಂದರೆ ಮತ್ತೆ ಹಣದ ಮಹತ್ವ ಗೊತ್ತಾಗೋ ರೀತಿ ಮಾಡ್ಕೋಬೇಡಿ. ಓಕೆನಾ? ಅರ್ಥ ಆಗಿರ್ಬೇಕು ನಿಮಗೆ ನಾನು ಹೇಳಿರುವಂಥ ಈ ಲೈನು. ಈಗ ಉದಾಹರಣೆಗೆ ಒಂದು ಕಷ್ಟ ಬಂದಿರುತ್ತೆ, ಇನ್ಸಲ್ಟ್ ಅನುಭವಿಸಿರ್ತೀರ, ನೋವು ಅನುಭವಿಸಿರ್ತೀರ, ಅವಮಾನಗಳಾಗಿರುತ್ತೆ ನಿಮಗೆ. ನೀವು ಅದನ್ನು ಕೂಡ ಲೆಕ್ಕಿಸದೆ ಅದೇ ಥರ ಮತ್ತೆ ಖರ್ಚುಗಳು ಮಾಡಿಕೊಂಡು ದುಡ್ಡು ವಿಷಯದಲ್ಲಿ ಇರೋದು. ಇಲ್ಲ ಅಂದರೆ ಒಂದು ಸತಿ ಪಟ್ಟಿರೋ ಕಷ್ಟನ ಬುದ್ಧಿ ತಿಳ್ಕೊಂಡು ದುಡ್ಡು ಕೂಡಿಡ್ತಾ ಅದನ್ನು ಹಾಗೆ ಸ್ಕಿಪ್ ಮಾಡಿ ಬಿಡು ನೋಡ್ಕೊಳ್ಳೋಣ ಅನ್ನೋ ಥರ ಇರೋದು. ಈ ಎರಡು ಮನಸ್ಥಿತಿನೂ ಕೂಡ ತಪ್ಪು. ಸೊ ಮೇಯ್ನಾಗಿ ಒಂದು ಸತಿ ಪಟ್ಬಿಟ್ರಾ, ಸೊ ಅಲ್ಲಿಂದ ಕಲ್ತ್ಕೊಳ್ಳಿ ನೀವು ಹೇಗಿರಬೇಕು ಅನ್ನೋದನ್ನ. ಯಾಕಂದರೆ ಯಾವುದೇ ರೀತಿ ಯೂನಿವರ್ಸಿಟಿಯಲ್ಲಿಯೋ ಇಲ್ಲ ಯಾವುದೇ ರೀತಿ ಒಂದು ಕೋಚಿಂಗ್ ಸೆಂಟ್ರಲ್ಲೋ ದುಡ್ಡಿನ ಮಹತ್ವದ ಬಗ್ಗೆ ಅಷ್ಟಾಗಿ ಹೇಳ್ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಹೇಳಬೇಕು ಅಂದರೆ ದುಡ್ಡು ಮುಖ್ಯ, ಸೇವಿಂಗ್ಸ್ ಮಾಡಿ ಇಷ್ಟಿರುತ್ತೆ ಅಷ್ಟೇ, ಹೇಗೆ ಮಾಡೋದು ಅನ್ನೋ ಥರ ಇರುತ್ತೆ. ಆದರೆ ಅದನ್ನು ಬಿಡದೆ ಹೇಗೆ ಮಾಡೋದು, ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯಾರೂ ಕಲಿಸಲ್ಲ. ಸೊ ಅದು ಲೈಫಲ್ಲಿ ಆಗುವಂಥ ಎಕ್ಸ್ಪೀರಿಯೆನ್ಸಿಂದ ಮಾತ್ರನೇ ಸಾಧ್ಯ. ಸೊ ಇದೊಂದು ಅಡಿಷ್ನಲ್ ಇನ್ಫಾರ್ಮೇಷನು. ಇದು ಸೀಟೋಫಲಾದಿ ಪೌಡರ್ ಅಂತ, ಚೂರ್ಣ ಅಂತ. ಸೊ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ದೆ. ಇದು ಬೈದ್ಯನಾಥ್ ಬ್ರ್ಯಾಂಡು, ತುಂಬ ಫೇಮಸ್ ಬ್ರ್ಯಾಂಡ್ ಇದು. ಸೊ ಇದು ಈ ಪೌಡರ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಈ ಒಂದು ವಿಂಟರ್ ಸೀಸನಲ್ಲಿ ಮಕ್ಕಳಿಗೆ ಬರುವಂಥ ಸ್ನೀಸಿಂಗು ಮತ್ತು ನೆಗಡಿ, ಕೆಮ್ಮು, ಕಫ ಇದನ್ನೆಲ್ಲ ಆಲ್ಮೋಸ್ಟ್ ಕಡಿಮೆ ತುಂಬ ಬೇಗ ಮಾಡುತ್ತೆ. ನಿಮಗೆ 2 ಡೇಸಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸು ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಇದು ಪ್ಯೂರ್ಲಿ ಆಯುರ್ವೇದಿಕ್ಕು. ಇದು ಬಂದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನೀವು ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಪ್ರಮೋಷನ್ ವಿಡಿಯೋ ಆಗಿದ್ರೆ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತಾರೆ ಅಲ್ವಾ. ಸೊ ನಾನು ಇದು ನಿಮಗೆ ಅಡಿಷ್ನಲಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಈಗ ಮಕ್ಕಳಿಗೆಲ್ಲ ತುಂಬಾ ಆರೋಗ್ಯ ಹೆಲ್ತ್ ಎಲ್ಲ ಹಾಳಾಗ್ತಾ ಇದೆಯಲ್ಲ. ಸೊ ನಾನು ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ 1.5-2 ಮಂತಿಂದ ಕೊಡ್ತಾ ಇದ್ದೀನಿ. 1 ಬಾಟಲ್ ಖಾಲಿ ಆಯಿತು. ಈಗ ಇನ್ನೊಂದು ಚಿಕ್ಕವನಿಗೆ ದೊಡ್ಡವನಿಗೆ. ಇದಕ್ಕೆ ಟೈಮಿಂಗ್ಸ್ ಅಂತೇನಿಲ್ಲ, ನೈಟಲ್ಲಿ ಕೊಟ್ಟರು ನಡೆಯುತ್ತೆ, ಬೆಳಗ್ಗೆ ಕೊಟ್ಟರು ನಡೆಯುತ್ತೆ. ಸೊ ನಾನು ಇದನ್ನು ಬಂದು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ಸ್ನೀಸಿಂಗ್, ಈ ನೆಗಡಿ ಕೆಮ್ಮುಗಳಿಂದ ಆಗುವಂಥ ಬಾಧೆ, ಸೊ ಇದೆಲ್ಲನೂ ಕ್ರಮೇಣ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗೆಯೇ ಬಂದು ನನಗೆ ಹೇಳೋವಂಥದ್ದು, ನೀವು ಯಾವಾಗಲೂ ದುಡ್ಡು ಅಂತೀರಾ, ಹಸ್ಬೆಂಡ್ ಕೊಡ್ತಾರೆ ನಿಮಗೆ, ನೀವೇನು ಕೂಡಿಡ್ತೀರಾ, ಯೂಟ್ಯೂಬಲ್ಲಿ ಬರುತ್ತೆ ಕೂಡಿಡ್ತೀರಾ ಈ ಥರ. ಸೊ ಯೂಟ್ಯೂಬ್ ಬರೋದಕ್ಕೂ ಮುಂಚೆ ಹಸ್ಬೆಂಡೇ ಕೊಡ್ತಿದ್ದಿದ್ದು, ಇಲ್ಲ ಅಂತ ಹೇಳಿಲ್ಲ. ನಾನು ಯೂಟ್ಯೂಬ್ ಮಾಡೋದಕ್ಕೂ ಮುಂಚೆ ಹಸ್ಬೆಂಡೇ ಎಲ್ಲ ಮನೇಲಿ ನೋಡ್ಕೋತಿದ್ದು. ಬಟ್ ಈಗ ಒಂದು ಅಡಿಷ್ನಲಾಗಿ ಒಂದು ಸ್ವಲ್ಪ ಸಪೋರ್ಟಾಗಿ ನಾನಿದ್ದೀನಿ ಅಷ್ಟೇ. ಯಾಕಂದರೆ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ಬಂತು, ಕಂಪ್ಲೀಟಾಗೆಲ್ಲ ನಾನೇ ನೋಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ಗೂ ತುಂಬಾ ಹೆಲ್ಪ್ಫುಲ್ ಆಗಿದ್ದೀನಿ. ಆ ರೀತಿಯೆಲ್ಲ ನಾನು ಫುಲ್ಲಾಗಿ ಹೇಳಕ್ಕೆ ಬರ್ತಿಲ್ಲ, ಯಾಕಂದರೆ ಆ ರೀತಿಯೆಲ್ಲ ಸುಳ್ಳು ಹೇಳಲ್ಲ. ಸೊ ಮೇಯ್ನಾಗಿ ಈಗ ಬಂದು ಯೂಟ್ಯೂಬ್ ಮಾಡಿದ್ದೀನಿ 4 ಇಯರ್ಸಿಂದ. ಅದಕ್ಕೆ ಮುಂಚೆ ಹಸ್ಬೆಂಡ್ ಸಂಪಾದನೆ ಲೈಫ್ನ ಲೀಡ್ ಮಾಡ್ತಾ ಇದ್ದಿದ್ದು. ಆದರೆ ಅದ್ರ ಜೊತೆಗೆ ನಾನು ಹೇಗೆ ಸಪೋರ್ಟ್ ಆಗಿದ್ದೆ, ನಾನು ಸಂಪಾದನೆ ಮಾಡದೇ ಇರೋ ಕಾಲದಲ್ಲಿ ನಾನು ಹೇಗೆ ಸಪೋರ್ಟ್ ಆಗಿದ್ದೆ ಅಂದರೆ ಸೇವಿಂಗ್ಸು. ನಾನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ಬಚ್ಚಿಡ್ತಾ ಇದ್ದಂಥ ಹಣ ಕೆಲವು ಟೈಮಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡಿದೆ. ಅದು ನನಗೆ ಅಪ್ರಿಷಿಯೇಟ್ ಕೂಡ ತಂದು ಕೊಟ್ಟಿದೆ. ಓಕೆ, ನೀನು ಎತ್ತಿಟ್ಟಿದ್ದಕ್ಕೆ ಈಗ ಈ ಒಂದು ನನಗೆ ಕಷ್ಟ ತೀರ್ತು ಅಂತ ನಮ್ಮ ಮನೆಯವ್ರು ಕೂಡ ನನಗೆ ಹೊಗಳಿದ್ದಾರೆ. ಹೊಗಳಿಕೆಗೋಸ್ಕರ ಕೂಡಿಡೋದಲ್ಲ, ನಮ್ಮ ಒಂದು ಮನಸ್ಥಿತಿ ನೆಮ್ಮದಿಯಾಗಿರ್ಬೇಕಲ್ಲ, ಅದಕ್ಕೋಸ್ಕರ. ಈಗ ಜಾಸ್ತಿ ಫ್ಯಾಟಿ ಫುಡ್ ತಿಂತೀರಾ, ಅವತ್ತು ಎಂಡ್ ಆಫ್ ದ ಡೇ ಏನು ಅನಿಸುತ್ತೆ, ಅಯ್ಯೋ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡೆ, ಇವತ್ತು ಹಿಂಗೆ ತಿಂದ್ಬಿಟ್ನಲ್ಲ ನಾನು ಅಂತ ನೀವು ನೋವು ತಿಂತೀರಾ, ಪಶ್ಚಾತ್ತಾಪ ಪಡ್ತೀರಾ. ಅದೇ ಥರನೇ ಹಣದ ವಿಷಯದಲ್ಲೂ ನನಗಾಗಿರುವಂಥದ್ದು. ಏನೋ ಒಂಥರ ಅಬ್ಸೆಷನ್ ಥರ ಆಗಿಬಿಟ್ಟಿದೆ. ದುಡ್ಡು ಜಾಸ್ತಿ ವೇಸ್ಟ್ ಮಾಡ್ತಿದ್ದೀನಾ, ಖರ್ಚು ಮಾಡ್ತಿದ್ದೀನಾ, ಮಾಡೋದು ತಪ್ಪಲ್ವಾ, ಬೇಡ ಅಲ್ವಾ ಅಂತ ಯಾವಾಗಲೂ ಅನ್ನಿಸ್ತಾನೆ ಇರುತ್ತೆ. ಯಾವಾಗ ಅಂದರೆ ಏನಾದರೂ ವೇಸ್ಟಾಗಿ ಖರ್ಚು ಮಾಡಿದಾಗ, 1-2 ಐಟಮ್ಸ್ ಎಕ್ಸ್ಟ್ರಾ ತೊಗೊಂಡಾಗ, ಮತ್ತು ಎಲ್ಲಾದರೂ ಹೊರಗಡೆ ಹೋದಾಗ ಬೇರೆ ಬೇಡದೇ ಇರೋದನ್ನ ಏನಾದರೂ ಪರ್ಚೇಸ್ ಮಾಡಿಬಿಟ್ರೆ, ಇದು ಬೇಡ ಅಂದ್ಕೊಂಡಿದ್ದೆ ಏನಕ್ಕೆ ತೊಗೊಂಡೆ ನಾನು, ಈ ರೀತಿ ಎಲ್ಲ ನನಗೆ ಅನಿಸ್ತಾ ಇರುತ್ತೆ. ಬಟ್ ಇದು ಹೆಲ್ದಿ ಅಬ್ಸೆಷನ್ ಅಂತ ಗೊತ್ತಾದಮೇಲೆ ನಾನು ಬಂದಿದ್ದನ್ನು ಇನ್ನೂ ರೂಢಿ ಮಾಡ್ಕೊಂಡಿದ್ದೀನಿ. ಈಗ OCD ಅನ್ನೋ ಒಂದು ರೋಗ ಇದೆ, ಡಿಸಾರ್ಡರ್ ಇದೆ ಅಲ್ವಾ. ಅಂದರೆ ಮಾಡಿದ್ದೇ ಮಾಡೋದು, ಥಿಂಕ್ ಮಾಡೋದು, ಇದು ಡಿಪ್ರೆಷನ್ ಸ್ಟ್ರೆಸ್ಸಿಂದ ಬರುವಂಥದ್ದು. ಸೊ ಆ ಥರ ಮನಿ ಸೇವಿಂಗ್ ಅನ್ನೋದು ಕೂಡ ಒಂದು OCD ಥರ ಆಗ್ಬಿಟ್ಟಿದೆ. ಇದು ಒಳ್ಳೆದು ತಾನೇ, ಒಳ್ಳೆ OCDಗಳನ್ನ ರೂಢಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ.
ಸೊ ನಮ್ಮನೆಯವ್ರು ಹೇಳ್ತಾರೆ, ನೀನು ಮಾಡಿದ್ದೇ ಮಾಡ್ತೀಯಲ್ಲಮ್ಮ, ಹೇಳಿದ್ದೇ ಹೇಳ್ತೀಯ ಅಂತ. ಅಂದರೆ ದುಡ್ಡಿನ ಬಗ್ಗೆ ಏನಾದರೂ ಅವ್ರಿಗೆ ನಾನೇ ಹೇಳ್ತೀನಿ, ನಿಮ್ಮ ಈ ಥರ ಮಾಡೋದು ತಪ್ಪು, ಮಾಡಬಾರ್ದು, ಈ ಥರ ಯಾಕೆ ಮಾಡಿದ್ರಿ ಅಂತ ನಾನು ಕೇಳ್ತೀನಿ. ಆಗ ಬಿಡು, ಯಾವಾಗಲೂ ಒಂದ್ಸಲಿ ತಾನೇ, ಯಾಕೆ ಇಷ್ಟು ಕಂಡೀಷನ್ ಮಾಡ್ತೀಯಾ ಅನ್ನೋ ಥರ ಅವರು ಹೇಳ್ತಾರೆ. ನಾನು ಯಾವತ್ತೂ ಅಷ್ಟೇ ದುಡ್ಡಿನ ವಿಷಯದಲ್ಲಿ ಕಂಡೀಷನ್ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಇದು ಕಷ್ಟದಿಂದ ಪಟ್ಟಂಥ ಪಾಠ, ಇದು ಎಲ್ಲರೂ ಹೇಳಲ್ಲ. ಸೊ ಅದಕ್ಕೆ ನಾನು ನನ್ನ ವೀಡಿಯೋಸಲ್ಲಿ ಇದನ್ನೆಲ್ಲ ಹೇಳ್ತೀನಿ. ಎಲ್ಲೋ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ಫುಲ್ಲಾಗಿ, ಅಕ್ಕ ನಿಮ್ಮಿಂದ ನಾನು ಅದು ತೊಗೊಂಡೆ, ಅಕ್ಕ ನಿಮ್ಮಿಂದ ನಾನು ಇದನ್ನು ತೊಗೊಂಡೆ, ನಮ್ಮ ಮನೆಯವ್ರಿಗೇ ಬಡ್ಡಿ ಕೊಟ್ಟಿದ್ದೀನಿ, ನಾನು ವೆಹಿಕಲ್ ತೊಗೊಂಡೆ, ಮಂಗಳಸೂತ್ರ ತೊಗೊಂಡೆ, ಉಂಗುರ ತೊಗೊಂಡೆ, ಒಡವೆ ತೊಗೊಂಡೆ, FD ಮಾಡಿದ್ದೀನಿ, ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ನನ್ನ ಮಗುಗೆ ಈ ರೀತಿ ಕೊಡಿಸ್ತೆ, ನನ್ನ ಮಗುಗೊಂದು ಚೈನ್ ಕೊಡಿಸ್ತೆ, ಇವೆಲ್ಲ ಹೇಳುವಾಗ ಇದೆಲ್ಲ ಅಸೆಟ್ಸು. ನಾನು ಹೇಳೋದು ಯಾವುದೋ ಒಂದು ಮಾತು ನಿಮಗೆ ವರ್ಕ್ ಆಗಿದೆ, ಸೊ ಅದರಿಂದ ನೀವು ಕೂಡಿಡ್ತಾ ಇದ್ದೀರಾ ಅಂತಂದರೆ ಅದು ನನಗೆ ಖುಷಿನೇ. ಸೊ ಒಂದು ಹೌಸ್ ವೈಫ್ ಆಗಿ ಒಂದು ಮನೇಲಿ ಯೂಟ್ಯೂಬು ನೋಡಿಕೊಂಡು, ಮಕ್ಕಳನ್ನೂ ನೋಡಿಕೊಂಡು, ಒಂದು ಮನಿ ಸೇವಿಂಗಲ್ಲೂ ಇದ್ಕೊಂಡು, ಒಂದು ಮನಿ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕಲಿಯೋದು ಬಂದು ದೊಡ್ಡ ವಿಷಯ. ಸೊ ಅದನ್ನು ನಾನು ಕಲ್ತಿರೋ ಪಾಠದಲ್ಲಿ ನಾನು ಹೇಳುವಾಗ ನೀವು ಅದನ್ನೊಂದು ಲೆಸನ್ನಾಗಿ ತೊಗೊಳ್ಳಿ, ಅದನ್ನೊಂದು ಪಾಠವಾಗಿ ತೊಗೊಂಡು ಅದನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಳ್ಳಿ. ಅದು ಬಿಟ್ಟು ಕ್ರಾಸ್ ಕ್ವಶನ್ಸು, ನೀವೇನು ಯಾವಾಗಲೂ ಹೇಳೋದು, ನೀವೇನು ಕೊಡ್ತೀರಾ, ಮತ್ತು ನಿಮ್ಮ ಮನೇಲಿ ಹಂಗೆ ಕೊಡ್ತಾರೆ, ಹಿಂಗೆ ಕೊಡ್ತಾರೆ, ನಿಮ್ದು ಹಾಗೆ ನಮ್ದು ಹೀಗೆ, ಈ ರೀತಿ ಎಲ್ಲ ಯಾಕೆ ಹೇಳ್ತೀರಾ? ಅದ್ರ ಬದಲಾಗಿ ನೀವೇನು ಮಾಡ್ಬೋದು, ನಾನೀಗ ಇದನ್ನು ಹೇಳಿದೆ ತಾನೇ, ನೀವೇನು ಮಾಡ್ಬೋದು ಅನ್ನೋದನ್ನು ಕೂಡ ನೀವು ಪ್ರಯತ್ನ ಪಡಿ. ನಾನೀಗ 10,000 ಹೇಳಿರ್ತೀನ, ನೀವು ಅಟ್ಲೀಸ್ಟ್ 1,000 ರೂಪಾಯಿಗೆ ಪ್ರಯತ್ನ ಪಡಿ, ನಿಮ್ಗೆ ಅದು ಲಕ್ಷ ಕೂಡ ಆಗ್ಬೋದು. ಈಗ ನಾನು 10,000 ಹೇಳಿರ್ತೀನಿ, ನೀವು 1 ಲಕ್ಷ ಕೂಡಿಡ್ಬೋದು. ಆಗ ನಾನು ಬಂದು ನಾನು 10,000 ತಾನೇ ಹೇಳಿದ್ದು, ನೀವು 1 ಲಕ್ಷ ಯಾಕೆ ಕೂಡಿಟ್ರಿ ಅಂತ ಹೇಳೋಕ್ಕಾಗುತ್ತಾ? ಸೊ ಒಬ್ಬೊಬ್ರ ಮೈಂಡ್ ಸೆಟ್ ಒಂದೊಂದು ಥರ, ಒಬ್ಬೊಬ್ರ ಲೈಫ್ ಸ್ಟೈಲ್ ಒಂದೊಂದು ಥರ. ಅದಕ್ಕೆ ಅಂತ ಕೂಡಿಡ್ದಿರಾ ಇರೋದನ್ನೆಲ್ಲ ಖರ್ಚು ಮಾಡಿಕೊಂಡು ಕೆಲವು ಟೈಮ್ಗಳಲ್ಲಿ ಇನ್ನೊಬ್ಬರನ್ನ ಕೈ ಚಾಚೋವಾಗ ಅವ್ರು ನಿಮ್ಮನ್ನು ನೋಡೋ ರೀತಿ, ಕೈ ಚಾಚಿದ ಮೇಲೆ ಅವ್ರು ನಿಮ್ಮ ಹತ್ರ ಮಾಡೋ ಬಿಹೇವಿಯರು, ಇದೆಲ್ಲ ನಿಮಗೆ ಪಾಠ ಕಲಿಸ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಹುಷಾರಾಗಿ ಈಗಲಿಂದನೇ. ಯಾವುದೇ ಕಾರಣಕ್ಕೂ ಅಷ್ಟೇ ದುಡ್ಡು ಕೂಡಿಕ್ಕಾಗದೇ ಇಲ್ಲ ನನ್ನಿಂದ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮಿಂದನೂ ಸಾಧ್ಯ, ನೀವು ಕೂಡ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ನಾನಂತಲ್ಲ, ನೀವಂತಲ್ಲ, ಎಲ್ಲರೂ ಮಾಡ್ಬೋದು. ಸೊ ದುಡ್ಡು ಕೂಡಿಡೋದು ಹೆಣ್ಮಕ್ಳಿಗೆ ತುಂಬ ಮುಖ್ಯನೇ ಹೊರತು ಲೈಫ್ ಲೀಡಿಂಗಿಗೆ ಅದು ತುಂಬ ಚೆನ್ನಾಗಿ ಕೈ ಕೊಡುತ್ತೆ. ಅದು ಬಿಟ್ಟು ಖರ್ಚು ಮಾಡೋದು ಖಂಡಿತವಾಗ್ಲೂ ಹಿಂಸೆ ಕೊಡುತ್ತೆ. ಸೊ ಯೋಚನೆ ಮಾಡಿ ನಾನು ಏನು ಹೇಳಿದೆ ಅಂತ. ಇನ್ನೊಂದು ಸತಿ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ನೋಡಿ. ಟೇಕ್ ಕೇರ್ ಫ್ರೆಂಡ್ಸ್.